ಗುರುಜಿ, ನಾನು ಹೇಳ್ತಾ ಇದ್ದೆ, ಒಂದು ರೀತಿ ಶಾಸ್ತ್ರ ಸಂಪ್ರದಾಯಗಳು ಅನಾದಿ ಕಾಲದಿಂದಲೂ ಬಂದಿದೆ ಅಂತ ಹೇಳಿ ಅದನ್ನು ನಡೆಸಿಕೊಂಡು ಹೋಗೋರೆ ಹಲವಾರು ಜನ ಇದ್ದಾರೆ. ಆದರೆ ಯಾಕೆ ಈ ಶಾಸ್ತ್ರ ಬಂದಿದೆ, ಯಾಕೆ ಈ ಸಂಪ್ರದಾಯವನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ಪರಿಜ್ಞಾನ ಕೂಡ ನಮಗಿರೋದಿಲ್ಲ. ಅದೇ ರೀತಿ ವಿವಾಹ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಗಂಡು ಹೆಣ್ಣು ಹಾರ ಬದಲಾಯಿಸಿಕೊಳ್ಳುವಂತಹ ಶಾಸ್ತ್ರ ಇದು ಯಾಕೆ ಅಂತ ಹೇಳಿ ಗುರುಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶುಭ ಅಂತಕ್ಕಂಥದ್ದು ಕೇಳೋಕ್ಕೂ ಹೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೌದು ಗುರುಜಿ, ಅಲ್ವಾ? ಹೌದು. ಈ ಶುಭ ಅಂತಕ್ಕಂಥದ್ದು ಪ್ರಾರಂಭ ಮತ್ತು ಅಂತ್ಯ, ಇದರ ಮಧ್ಯೆ ನಡೀತಕ್ಕಂಥ ನಮ್ಮ ಜೀವನ ಯಾವಾಗಲೂ ಶುಭವಾಗಿ ಇರಬೇಕು ಅಂತಕ್ಕಂಥದ್ದಕ್ಕೆ ಒಂದು ಮದುವೆ ಅಂತಕ್ಕಂತಹ ಒಂದು ವಿಚಾರ. ಮದುವೆ ಯಾಕೆ ಬೇಕು ಅನ್ನೋದಕ್ಕೆ ಮೊದಲನೇ ಪ್ರಶ್ನೆ ಲೆಕ್ಕ ಹಾಕಿದ್ರೆ, ಮದುವೆ ಯಾಕೆ ಬೇಕು ಇದಕ್ಕೆ ಉತ್ತರ ಮೊದಲು ತಿಳ್ಕೊಂಡ್ರೆ ಅದಕ್ಕೆ ಮುಂದುವರೆದ ಭಾಗ ಅದು ಬರುತ್ತೆ. ಜನ್ಮ ಜನ್ಮಾಂತರ ಅಂತ ನಮ್ಗೆ ಗೊತ್ತಿದೆ, ಹೌದಾ? ಏನೋ ಒಂದು ಮಾಡಿದ್ದೀವಿ ಅಂತಲೂ ಗೊತ್ತಿದೆ. ಇದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಮದುವೆ ಮಾಡ್ಕೊಳ್ಳೋದು. ಹೆಣ್ಣಿನಲ್ಲಿರುವ ದೋಷ, ಗಂಡಿನಲ್ಲಿರುವ ದೋಷವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಮದುವೆ ಅನ್ನೋ ಒಂದು ಸಂಪ್ರದಾಯವನ್ನು ಇಟ್ಟರು. ಇಲ್ಲಿ ಮದುವೆ ಅಂದರೆ ಏನಕ್ಕೆ ಅಂತಲೇ ಗೊತ್ತಿಲ್ಲ, ಮದುವೆ ಮಾಡ್ಕೊತಾನೇ ಇದ್ದಾರೆ. ಹಾಗಾದರೆ ಮದುವೆ ಆದ ಮೇಲೆ ಆ ರೀತಿ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ, ಕರ್ಮವನ್ನು ಕಳೀಬೇಕು ಜನ್ಮ ಜನ್ಮಾಂತರದ್ದು ಅಂದರೆ ನಮಗೇನು ಗೊತ್ತೇ ಆಗಿಲ್ಲ, ಏನು ಕಳೆಯೋದು ಹೇಗೆ? ಆದರೆ ಒಂದು ತಿಳ್ಕೋಬೇಕು, ನಾವು ಯಾವಾಗ ಅರ್ಥ ಮಾಡ್ಕೊಳ್ಳದೇ ಇದ್ದಾಗ, ಯಾವುದೂ ನಮ್ಗೆ ಅರ್ಥವಿಲ್ಲದ ಬದುಕಾದಾಗ ನಮ್ಗೆ ಯಾವುದು ಗೊತ್ತಾಗಲ್ಲ, ಯಾರು ತಿಳಿಸೋಕ್ಕೂ ಬಂದಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ, ನಮಗೆ ಹೇಳೋಕ್ಕಾಗತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ದೇಹಕ್ಕೆ ಮತ್ತು ಮನಸ್ಸು ಇದನ್ನು ಬೇರೆ ಬೇರೆ ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಅದು ಒಂದು ಮಾಡೋಕ್ಕೆ ನಾವು ಹೋಗೇ ಇಲ್ಲ. ಒಂದು ಮಾಡಬೇಕು ಅಂತ ಬೇಡ ಅಂತೀಮ, ಮಾಡಬೇಕು. ಇದಕ್ಕೆ ಮುಂಚೆ ಸರ್ವಿಸ್ ಮಾಡಬೇಕು. ಯಾವುದಕ್ಕೆ? ನಮ್ಮ ಮನಸ್ಸಿಗೆ ಸರ್ವೀಸು, ನಮ್ಮ ದೇಹಕ್ಕೆ ಸರ್ವಿಸ್ ಬೇಕು ಅಂತ ಬೇಡ ಅಂತೀಯ? ಬೇಕು ಗುರುಜಿ. ಯಾತಕ್ಕೆ ಬೇಕಾಗತ್ತೆ? ಯಾಕೆ ಸರ್ವಿಸ್ ಮಾಡಬೇಕು? ಅದನ್ನು ಸರ್ವಿಸ್ ಮಾಡೋದು ಅಂದರೆ ಏನು? ಮನಸ್ಸನ್ನು ಹೆಂಗೆ ಸರ್ವಿಸ್ ಮಾಡೋದು? ಯಾಕೆ ಮಾಡಬೇಕು? ದೇಹನ ಯಾಕೆ ಸರ್ವಿಸ್ ಮಾಡಬೇಕು? ಹೇಗೆ ಮಾಡಬೇಕು? ಪ್ರಶ್ನೆ ಬರುತ್ತೆ, ಹೌದಾ? ದೇಹವನ್ನು ಸರ್ವಿಸ್ ಮಾಡೋದು ಸೂರ್ಯೋದಯಕ್ಕೆ ಮುಂಚೆ. ದೇಹ ಸರ್ವಿಸ್ ಆಗೋದು ಯಾವಾಗ? ಸೂರ್ಯೋದಯಕ್ಕೆ ಮುಂಚೆ. ಆದರೆ ನಾವು ಅದು ಮಾಡ್ಕೊಂಡಿಲ್ಲ. ಎಲ್ಲರೂ ಅಂತಲ್ಲ, ಕೆಲವರು ಮಾಡ್ಕೋತಾ ಇದ್ದೀವಿ ಅಂತ ಗೊತ್ತಿಲ್ಲ, ಏನೋ ಹೇಳ್ಬೇಕು, ಕೆಲಸಕ್ಕೆ ಹೋಗ್ಬೇಕು, ಹೇಳ್ತೀನಿ ಅಂತ ಹೇಳ್ತಾರೆ. ದೇಹವನ್ನು ಸರ್ವಿಸ್ ಮಾಡ್ತಕ್ಕಂಥದ್ದು ಅಂದರೆ ಚೈತನ್ಯ, ಶಕ್ತಿ ಬರೋದಕ್ಕೆ. ಇನ್ನು ಮುಖ್ಯವಾಗಿ ಬೇಕಾಗಿರೋದು ಮನಸ್ಸನ್ನು ಸರ್ವಿಸ್ ಮಾಡ್ತಕ್ಕಂತಹ ವಿಧಾನ ಇದೆಯಲ್ಲ, ಇದು ಶುಭ ಅನ್ನೋದಕ್ಕೆ ತುಂಬ ಹತ್ತಿರವಾದಂಥ ಪದ. ಯಾವುದನ್ನು? ಮನಸ್ಸನ್ನು ಸರ್ವಿಸ್ ಮಾಡೋದು ಅಂದರೆ ಮನಸ್ಸಿನ ಕೊಳೆಯನ್ನು ತೆಗೆಯುವುದು. ಬೇಡದರದೆಲ್ಲ ಯೋಚನೆ ಮಾಡ್ತೀವಲ್ಲಮ್ಮ, ಅದು ಕೊಳೆ ತಾನೆ. ಬೇಡ ಅಂದರೂ ನಮ್ಮ ಹಿಂಬಾಲಿಸ್ಕೊಂಡೇ ಬರುತ್ತೆ. ಅಯ್ಯೋ ನನಗೆ ಬೇಡ, ಇದು ಯಾಕೆ ಹಿಂಗೆ ಬರುತ್ತೆ ಅಂದರೂ ಬಿಡಲ್ಲ, ಅದು ಹಿಂಬಾಲಿಸ್ಕೊಂಡೇ ಬರುತ್ತೆ. ಇದನ್ನೇ ಕೊಳೆ ಅಂತೀವಿ. ಈ ಕೊಳೆ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತಕ್ಕಂಥ ವಿಷಯಕ್ಕೆ ಪ್ರಾಣಾಯಾಮ ಮಾಡ್ತಕ್ಕಂಥ ಅಭ್ಯಾಸ ಮನುಷ್ಯನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಈ ಪ್ರಾಣಾಯಾಮ ಅಂತಕ್ಕಂಥದ್ದು ಅದಕ್ಕೆ ಮಾಡಬೇಕು ಅಂತ ಕೂತ್ಕೊಂಡಾಗ ಅಷ್ಟೇ ಪ್ರಾಣಾಯಾಮ ಅಲ್ವಾ? ಈಗ ಎಷ್ಟು ಜನ ಪ್ರಾಣಾಯಾಮ ಮಾಡ್ತಾರೆ? ಗೊತ್ತಿರೋರು ಮಾಡ್ತಾರೆ, ಗೊತ್ತಿದ್ದವ್ರು ಇಲ್ಲ, ಸಮಯ ಇಲ್ಲ, ಏನೋ ಒಂದು ಹೇಳ್ತಾರೆ.